ನಿರ್ಗತಿಕರ ಪಾಲಿನ ಮಹಾದಾಸೋಹಿ, ಜನಸ್ನೇಹದಿಂದಲೇ ಜನಸ್ನೇಹಿಯಾದ ಜನಸೇವೆಯನ್ನ ಮಾಡುತ್ತಾ ಇರುವ ಮತ್ತಷ್ಟು ಸೇವೆಯನ್ನ ಮಾಡುವಂತಹ ಆಶಯವನ್ನ ಹೊಂದಿರುವಂತಹ ಜನಸ್ನೇಹಿ ಯೋಗೇಶ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಹಾಗೆ ಧರ್ಮಶನೀಶ್ವರನ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು ಅನ್ನೋದು ತಮ್ಮ ಒಂದು ಆಶಯವಾಗಿತ್ತು. ಅದು ಈಡೇರಿದೆ ಕೂಡ. ಹೇಗನಿಸ್ತಾ ಇದೆ ಈ ಒಂದು ಸಾರ್ಥಕ ಕ್ಷಣ? ತುಂಬಾ ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದಾಗೆ ಆಶ್ರಮದಲ್ಲಿ ಶನೇಶ್ವರ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಇದೇ ಫಸ್ಟು. ತುಂಬಾ ಖುಷಿನೂ ಆಗತ್ತೆ. ಇನ್ನೂ ಈ ಥರ ಕೆಲಸಗಳನ್ನ ಅನೇಕ ನಿರ್ಗತಿಕರು ಅನಾಥರನ್ನ ಕರ್ಕೊಬಂದು ಸಾಕಬೇಕು ಆ ಜಾಗದಲ್ಲಿ, ಆ ಪುಣ್ಯ ಜಾಗದಲ್ಲಿ. ಎಲ್ರಿಗೂ ಒಂದಿರತ್ತೆ ನನ್ನ ಜೀವನದಲ್ಲಿ ಕೊನೆ ಕ್ಷಣಗಳನ್ನ ಅಟ್ಲೀಸ್ಟು ಮಕ್ಕಳಂತೂ ನಮ್ಮನ್ನ ನೋಡ್ಕೊಳ್ಳೋದಿಲ್ಲ, ಕೊನೆ ಕ್ಷಣಗಳನ್ನ ಅಟ್ಲೀಸ್ಟು ದೇವರ ಪಾದದ ಹತ್ರನಾದ್ರೂ ಕಳಿಬೇಕಂತ ಆಸೆ ಪಡ್ತಾರೆ. ಅಂತ ಒಂದು ಪುಣ್ಯದ ಕೆಲಸವನ್ನ ನಾವು ನಮ್ಮ ಜನಸ್ನೇಹಿ ತಂಡ ಮಾಡ್ತಿದೀವಲ್ಲ ಅನ್ನೋದು ಒಂದು ಖುಷಿ ತುಂಬಾ ದೊಡ್ಡ ಮಟ್ಟದಲ್ಲಿದೆ ನನಗೆ. ಸಾಕಷ್ಟು ದೇವರನ್ನ ನಾವು ಪೂಜಿಸ್ತೀವಿ, ಆದ್ರೆ ಇಂತಹ ನಿರಾಶ್ರಿತರ ಆಶ್ರಮದಲ್ಲಿ ಧರ್ಮಶನೀಶ್ವರನ ವಿಗ್ರಹವನ್ನೇ ಸ್ಥಾಪನೆ ಮಾಡಬೇಕು ಅಂತ ಯಾಕನ್ನಿಸ್ತು? ಕಲಿಯುಗ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಲಿಯುಗದಲ್ಲಿ ಅಧರ್ಮವನ್ನು ಹೋಗ್ಲಾಡಿಸಿ ಧರ್ಮವನ್ನ ಎತ್ತಿಡಿಯೋದಕ್ಕೋಸ್ಕರನೇ ಧರ್ಮಶನೇಶ್ವರ ಅನ್ನೋರು ಒಬ್ಬ ಟ್ಯಾಕ್ಸಿ ಚಾಲಕನನ್ನು ಆಯ್ಕೆ ಮಾಡಿಕೊಂಡು ಆ ಜಾಗದಲ್ಲಿ ನೆಲೆ ಊರಿದ್ದಾರೆ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ, ನನಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ ಅದು. ಮುಂದೊಂದು ದಿನ ಅದರದ್ದು ಏನಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ, ಜೊತೆಗೆ ಕಲಿಯುಗದಲ್ಲಿ ಅವರ ಒಂದು ಮಹತ್ವವನ್ನು ಜನಕ್ಕೆ ಸಾರೋಕೆ ಬಂದಿದ್ದಾರೆ ಅಂತ ನಾನು ಅನ್ಕೋತೀನಿ. ಇವತ್ತು ಅಧರ್ಮ ಅನ್ನೋದು ಹೇಗಂದ್ರೆ ತಾಂಡವಾಡ್ತಾ ಇದೆ, ಧರ್ಮವನ್ನ ಎತ್ತಿಡಿಲಿಕ್ಕೋಸ್ಕರ ಅವ್ರು ಬಂದಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧರ್ಮಶನೀಶ್ವರನ ಗುಡಿಯ ಪಕ್ಕದಲ್ಲಿ ಅಂದ್ರೆ ಜೊತೆಯಲ್ಲಿ ನಿಮ್ಮ ಒಂದು ಆಶಯದಂತೆ ಒಟ್ಟು ಎಷ್ಟು ಮಂದಿ ಆಶ್ರಯದಲ್ಲಿ? ಸರಿಸುಮಾರು 72 ಜನ ನಿರಾಶ್ರಿತರೆಂಬ ದೇವರ ಮಕ್ಕಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿರಾಶ್ರಿತರ ಅಂತ ಹೇಳಕ್ಕೆ ತುಂಬಾ ಬೇಜಾರಾಗತ್ತೆ. ವಿಧಿ ಇಲ್ಲ, ನನಗೆ ಅನಾಥಾಶ್ರಮ ಅಂತ ಬೋರ್ಡ್ ಹಾಕ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂದ್ರೂ ಕೂಡ ಜನರ ಸಹಾಯನೇ ಬೇಕಾಗತ್ತೆ. ಹಾಗಾಗಿ ಒಂದು ಆಶ್ರಮ ನಡಿಬೇಕಂದ್ರೂ ಕೂಡ ಜನರ ಸಪೋರ್ಟು ಪ್ರೀತಿ ಇದ್ರೆ ಮಾತ್ರ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅನಾಥಾಶ್ರಮ ಅಂತ ಬೋರ್ಡ್ ಹಾಕ್ಲೇಬೇಕಾಗತ್ತೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವ್ರನ್ನ ಅನಾಥರು ಅಂತ ಹೇಳಕ್ ನಾನು ಇಷ್ಟಪಡೋದಿಲ್ಲ. ಹಾಗಾಗಿ ಅವ್ರನ್ನೆಲ್ಲ ದೇವ್ರ ಮಕ್ಕಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರೂ ಇಲ್ಲ ನನಗೆ ಅಂದವ್ರಿಗೆ ನಾವಿದೀವಿ ಅನ್ನೋ ಭರವಸೆ ಮೂಡಿಸಿ ಅವ್ರನ್ನ ಕರ್ಕೊಬಂದವ್ರಿಗೆ ಉಚಿತವಾಗಿ ಊಟ ತಿಂಡಿ ಬಟ್ಟೆ ಮೆಡಿಸನ್ ಕೊಟ್ಟು ಒಬ್ಬ ಟ್ಯಾಕ್ಸಿ ಚಾಲಕನಾಗಿ ಸಾಕುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. 72 ಮಂದಿ ಅಂದ್ರೆ ಇದು ಸಣ್ಣ ವಿಷಯ ಅಲ್ಲ, ತಮಾಷೆ ವಿಷಯ ಅಂತೂ ಅಲ್ವೇ ಅಲ್ಲ. ಅವ್ರನ್ನ ಸಾಕೋದು ಈಗ ಒಂದು ಮನೆ ನಿಭಾಯಿಸೋದಕ್ಕೂ ಕೂಡ ಕಷ್ಟ ಇದೆ. ಅಂತದ್ರಲ್ಲಿ ಇಷ್ಟು ಮಂದಿಯನ್ನ ನೋಡ್ಕೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ? ಅದೇ ನೀವೇ ಹೇಳಿದ್ರಲ್ಲ ಇವಾಗಲೇ, ಧರ್ಮಶನೇಶ್ವರ ಅನ್ನೋರು ನಮ್ಮ ಆಶ್ರಮದಲ್ಲೇ ಇದ್ದಾರೆ ಅನ್ನುವಾಗ, ಅಂದ್ರೆ ದೇವರೇ ನಮ್ಮ ಜೊತೆ ಇರುವಾಗ ನಮ್ಗೆ ಭಯ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ನನಗೊಂದ ಏನಂತ ಹೇಳಿದ್ರೆ ಈ ತರ ಕಷ್ಟಪಡುವಂತ ವ್ಯಕ್ತಿಗಳನ್ನ ಕಂಡಾಗ ತುಂಬಾ ಬೇಜಾರಾಗತ್ತೆ. ಅಟ್ಲೀಸ್ಟ್ ಸರ್ಕಾರ ಯಾಕೆ ನಮ್ಮನ್ನ ಗಮನಿಸ್ತಾ ಇಲ್ಲ, ಅಥವಾ ಸಂಘ ಸಂಸ್ಥೆಗಳು ಆಗಿರ್ಬೋದು, ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳು ಕೂಡ ನಮಗೆ ಇವತ್ತವರೆಗೂ, ನಾನು ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು, ಈ 3 ವರ್ಷದಲ್ಲಿ ನೀವು ಯೋಚನೆ ಮಾಡಿರಲ್ಲ ಈ ರೀತಿ ಹೇಳ್ಬೇಕಂದ್ರೂ ಒಂದು ಧೈರ್ಯ ಇರಬೇಕು. ಸುಮ್ಮನೆ ಸಹಾಯ ತಗೊಂಡು ಅವ್ರು ಮಾಡಿಲ್ಲ ಅಂತ ಹೇಳೋದು ತುಂಬಾ ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಇವತ್ತೊಬ್ರು ಗಣ್ಯ ವ್ಯಕ್ತಿ ಆಗಿರ್ಬೋದು, ಯಾವ ಸಂಘ ಸಂಸ್ಥೆಗಳ ನೆರವಾಗಿರ್ಬೋದು, ಯಾವುದೇ ಸರ್ಕಾರದಿಂದ 5 ರೂಪಾಯಿ ಕೂಡ ನನಗೆ ಸಪೋರ್ಟ್ ಇಲ್ಲ. ಆದ್ರೆ ಕರ್ನಾಟಕದ ಹೃದಯ ಸ್ನೇಹಿತರ ಸಪೋರ್ಟ್ ಇರೋದಕ್ಕೆ ಈ ಒಂದು ಕೆಲಸ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಇಲ್ದ ಇದ್ರೆ ನಿಜವಾಗ್ಲೂ ನನಗೂ ಕಷ್ಟ ಆಗ್ತಾ ಇತ್ತು. ಇವತ್ತು 72 ಜನ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕಾಲುಳ ಬಿದ್ದಿರೋರು ಇದ್ದಾರೆ, ಕೈ ಹುಳ ಬಿದ್ದಿರೋರು ಇದ್ದಾರೆ, ಕುಷ್ಠರೋಗಿಗಳಿದ್ದಾರೆ, TB ಪೇಷಂಟ್ಸ್ ಇದ್ದಾರೆ. ಯಾವ ಕ್ಷಣ ಬೇಕಾದ್ರೂ ನನಗೂ ಸಾವು ಬರ್ಬೋದು. ನನಗೆ ಗೊತ್ತಿಲ್ಲ ಯಾವಾಗ ಸಾಯ್ತೀನಿ ಅಂತ. ಬಟ್ ಪ್ರತಿಯೊಬ್ಬ ಮನುಷ್ಯ ಹುಟ್ಟದ ಮೇಲೆ ಏನಾದ್ರೂ ಸಾಧನೆ ಅಂತ ಇರ್ಬೇಕಾಗತ್ತೆ. ಹಾಗಾಗಿ ದೇವ್ರನ್ನ ನಂಬಿದೀನಿ. ದೇವ್ರಿಗೋಸ್ಕರ ನಾನು ಜನಗಳ ಸೇವೆ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ದೇವರ ಸೇವೆ ಮಾಡ್ತಾ ಇದ್ದೀನಿ. ಅವರೆಲ್ಲ ದೇವರು ಅಂತ ನಾನು ಭಾವಿಸಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಖಂಡಿತ. ಅದೇ ರೀತಿಯಾಗಿ ಈಗ ಒಬ್ರಿಗೆ ಅಂತ ಪ್ರತಿದಿನಕ್ಕೆ ಇಷ್ಟಿಷ್ಟು ಅಂತ ಖರ್ಚಾಗುತ್ತೆ. ಈಗ ನಿಮ್ಮ ಆಶ್ರಮಕ್ಕೆ ಅಂತ ತಗೊಂಡ್ರೆ ಪ್ರತಿದಿನ ಎಷ್ಟು ಅಂತ ಖರ್ಚಾಗಬಹುದು? ಸಾಕಷ್ಟು ಖರ್ಚುಗಳು ಬರ್ತಾ ಇದೆ. ಈಗ 72 ಜನ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು, ಪ್ರತಿದಿನ ಮೆಡಿಸಿನ್ಗಳ ಅವಶ್ಯಕತೆ ತುಂಬಾ ಇರುತ್ತೆ ನಮಗೆ. ಮೆಂಟಲಿ ಅಪ್ಸೆಟ್ಗಳಿರೋದ್ರಿಂದ, ಕಾಲು ಕೊಳ್ತೋಗಿರೋದ್ರಿಂದ ಡ್ರೆಸ್ಸಿಂಗ್ ಮಾಡಬೇಕಾಗತ್ತೆ. ಪ್ರತಿದಿನ 3 ಟೈಮ್ ಊಟ ಅಂದ್ರೆ ಕನಿಷ್ಠ ಪಕ್ಷ 220 ಜನ ಒಂದು ದಿವಸಕ್ಕೆ ಊಟ ಮಾಡ್ಬೇಕು ನಾವು. ಬರೀ ಈಗ ದಾನಿಗಳು ಅಂತ ಬಂದಾಗ ಏನ್ ಮಾಡ್ತಾರೆ, ಬರೀ ಅಕ್ಕಿಯನ್ನ ಮಾತ್ರ ಡೊನೇಟ್ ಮಾಡ್ತಾರೆ. ಆಶ್ರಮ ಅಂದ ತಕ್ಷಣ ಅಕ್ಕಿ ಕಳ್ಸೋಣ ಬರೀ ಅಕ್ಕಿ ಒಂದು ಕೊಟ್ರೆ ಸಾಲೋದಿಲ್ಲ. ಖಾರ ಪುಡಿ, ಧನ್ಯ ಪುಡಿ, ಉಪ್ಪು, ಮೆಣಸಿನಕಾಯಿ ಪ್ರತಿಯೊಂದು ಐಟಮ್ ಕೂಡ ಅವಶ್ಯಕತೆ ಇರುತ್ತೆ. ಅದು ಎಲ್ಲದಕ್ಕಿಂತ ಮೀರಿದ್ದು ಮೆಡಿಷನ್ನು, ಅದು ಎಲ್ಲದಕ್ಕಿಂತ ಮೀರಿದ್ದು. ನೋಡಿ, ನನಗೆ ನಮ್ಮ ಆಶ್ರಮ ಇರೋದು ಒಂದು ಸೆಂಟರ್ ಪ್ಲೇಸ್ ಅಲ್ಲಿ, ಬೆಂಗಳೂರಿಂದ 35 ಕಿಲೋಮೀಟರ್ ಆಚೆ ಆಗುತ್ತೆ. ಅದ್ರ ಜೊತೆಗೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದ್ರು 10 ಕಿಲೋಮೀಟರ್ ಆ ಕಡೆ ನೆಲಮಂಗಲಕ್ಕೆ ಹೋಗ್ಬೇಕು, ಈ ಕಡೆ ತವರಕೆರೆ ಅಂದ್ರು 10 ಕಿಲೋಮೀಟರ್ ಹೋಗ್ಬೇಕು. ನನ್ನ ಒಂದು ಆಂಬುಲೆನ್ಸ್ ಕೂಡ ಇಲ್ಲ. ಸೀರಿಯಸ್ ಆದ್ರೆ ಆ ಪೇಷಂಟ್ನ ಕರ್ಕೊಂಡು ಹೋಗಕ್ಕೆ ನನ್ನ ಪ್ರಾಣನ ಪಣ ಇಟ್ಟು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗೋ ಮಧ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು.
ಕರ್ಕೊಂಡು ಹೋಗೋ ನಾವು, ಯಾಕಂದ್ರೆ ವೆಹಿಕಲ್ ನಾವು ಕರ್ಕೊಂಡು ಹೋಗೋಕೆ ಅವ್ರ ಪ್ರಾಣ ಉಳಿಸ್ಬೇಕಂತ ನಮ್ಮ ಪ್ರಾಣನ ಲೆಕ್ಕಿಸದೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಆ ಕ್ಷಣದಲ್ಲಿ ನಮ್ಗೇನಾದ್ರೂ ಕೂಡ ನಾನು ಒಂದು ಸತ್ಯ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಜನಸ್ನೇಹಿ ಯೋಗೇಶ್ 70 ಜನ ಸಾಕ್ತಿದ್ದಾರೆ ಅಂತೇಳಿ ನನ್ನ ಕೈಯಿಂದ ನಾನು ಮಾಡ್ತಿರೋದಲ್ಲ, ಇದು ಜನಗಳ ಸಪೋರ್ಟ್ ಇಂದಾನೇ ಮಾಡ್ತಿರೋದು. ನಾಳೆ ಒಂದು ದಿನ ನಾನೇ ಸತ್ರು ಕೂಡ ನನಗೊಂದು 50-60 ಆರ ಬರ್ಬೋದು ಅಷ್ಟೇ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ. ನಿಜವಾಗ್ಲೂ ನನ್ನ ಹೆಂಡತಿ ಮಕ್ಳಿಗಾಗ್ಲಿ, ನನ್ನ ಫ್ಯಾಮಿಲಿಗಾಗ್ಲಿ, ನನ್ನ ಅಪ್ಪ ಅಮ್ಮಂಗಾಗ್ಲಿ ಯಾರು ಬರೋದಿಲ್ಲ. ಸೊ ನನಗೆ ಇದೆಲ್ಲ ಗೊತ್ತಿದೆ, ಆದ್ರೂ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು. ನಮ್ಮಂತ ಯುವಕರು, ಎಷ್ಟೋ ಜನ ಯುವಕರು ಹಾಳಾಗಿ ಹೋಗ್ತಿದ್ದಾರೆ ಇವತ್ತಿನ ಸಮಾಜದಲ್ಲಿ. ಕುಡಿಯೋದು, ತಿನ್ನೋದು, ಇಸ್ಪಿಟಾಡೋದು, ಎಲ್ಲೋ ಹೋಗಿ ಪಬ್ಗಳಲ್ಲಿ ದುಡ್ಡನ್ನ ವ್ಯರ್ಥ ಮಾಡೋದು, ಈ ರೀತಿ ವ್ಯಕ್ತಿಗಳು ಮಕ್ಕಳು ಹಾಳಾಗೋದ್ರಿಂದ ನಾವು ಇನ್ನೂ ಚಿಕ್ಕ ಏಜ್ ಅವ್ರು ಇದೀವಿ. ಸೊ ನಮ್ಮಿಂದ ಮಕ್ಕಳಿಗೆ ಏನಾದ್ರು ತಿಳ್ಸೋಕ್ ಪ್ರಯತ್ನ ಪಡ್ತಾ ಇದೀವಿ. ಸೊ ನಾವು ಪ್ರತಿಯೊಂದು ಕೆಲಸ ಮಾಡಿದಾಗ್ಲೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಅದು ಪ್ರಚಾರಕ್ಕಾಗಿ ಅಲ್ಲ, ಮೋಟಿವೇಶನ್ಸ್. ಅದನ್ನ ನೋಡಂತ ಯುವಕರಾಗಿರ್ಬೋದು, ದೊಡ್ಡವರಾಗಿರ್ಬೋದು ತಿಳ್ಕೊಬಹುದು. ಸೊ ನಾನು ಈ ತರದ್ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂತ. ಮನುಷ್ಯ ಆದವನು ಸಹಾಯ ಮಾಡಕ್ಕೆ ದುಡ್ಡೇ ಕೊಡ್ಬೇಕಾಗಿಲ್ಲ. ಸೊ ಸಹಾಯನ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಸೊ ಆ ಸಹಾಯ ಮಾಡುವಂತ ಗುಣ ಪ್ರತಿಯೊಬ್ಬರಲ್ಲಿ ಬರ್ಬೇಕನ್ನೋದೇ ನನ್ನ ಆಸೆ. ಸ್ವರ್ಗವನ್ನ ಪ್ರತಿಯೊಬ್ರು ಎಲ್ಲಿ ಹೇಳ್ತಾರೆ, ನಾವು ಸತ್ತ ತಕ್ಷಣ ಸ್ವರ್ಗಕ್ಕೆ ಹೋಗ್ತೀವಿ ಒಳ್ಳೆ ಕೆಲಸ ಮಾಡಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ನನ್ನ ಆಸೆ ಇರೋದು, ಸ್ವರ್ಗನ ನಾನು ನೋಡ್ಲಿಲ್ಲ, ಸ್ವರ್ಗನ ಭೂಲೋಕದಲ್ಲೇ ಸೃಷ್ಟಿ ಮಾಡಬೇಕು. ಸೊ ಆ ಸ್ವರ್ಗಕ್ಕೆ ಪ್ರತಿಯೊಬ್ರು ಬಂದು ಆಶ್ರಯ ಪಡಿಬೇಕು ಅನ್ನೋದೇ ನನ್ನ ಆಸೆ.